ಅಯ್ಯೋ ನೀವು ರಾಜರ ಮನೆಯಾಗಿ ನನ್ನ ನೋಡಿವಿರಿ, ಎದಕ್ಕಾಗಿ ನನ್ನ ನೋಡಿವಿರಿ? ಅಯ್ಯೋ ನಾನು ಯಾವ ಕಳತನವನ್ನು ಮಾಡಲ್ಲ, ಅಯ್ಯೋ ನಾನು ಯಾವ ಕಳತನವನ್ನು ಮಾಡಿಲ್ಲ. ಹೊಡೆಯ ಬಿಡ್ರಿ, ಕಳತನ ಮಾಡ್ಬಿಟ್ಟಿ ಮಾಡಿಲ್ಲ ಕಳ್ತನ ಮಾಡ್ಬಿಟ್ರೆ ರಾಜನ ಮನೆಯಲ್ಲಿ ಗಂಟ ಮಡಿಕೊಂಡು. ಅಯ್ಯೋ ನಾನು ಯಾವ ಕಳ್ಳತನವನ್ನು ಮಾಡಿಲ್ಲ ಸ್ವಾಮಿ, ನಾನು ಯಾವ ಕಳ್ಳತನವನ್ನು ಮಾಡಿಲ್ಲ. ನಾನು ಒಬ್ಬ ಕುರಿ ಕಾಯುವ ದಾರಿ ಹೋಗ ಸ್ವಾಮಿ, ಕುರಿ ಕಾಯುವ ದಾರಿ ಹೋಗ. ಅದೇನ ಅದು ಗಂಟಲೇ ನಡಿಯ ನಡಿಯ ಬಂದಿರಿ. ಆ ಗಂಟದ ಯಾವುದೋ ಹತ್ತು ಕಸಿಕೊಂಡು ಹೋಗುತ್ತಿರುವುದು ಬಂದಿರುವ ನೋಡಿರಿ. ಯಾವುದು ಹತ್ತು ಅಕ್ಷರ ಕಟ್ಟಿಲ್ವಾ? ಸಮಾಚಾರವೇನು ಸ್ವಾಮಿ? ನಮ್ಮ ಅರಮನೆಯಲ್ಲಿ ಕಳ್ತನ ಮಾಡಿದ್ನಲ್ಲ ಅವನ್ನ ಹಿಡ್ಕೊಂಡ್ ಬಂದಿದ್ದೀವಿ ಸ್ವಾಮಿ. ಎಲ್ಲವೋ ಕಳ್ಳ, ನೀನು ಯಾವ ದೇಶದವನು? ನಮ್ಮ ಅರಮನೆ ಸುತ್ತಲೂ ಕಾವಲುಗಾರರು ಇದ್ದರೂ ಕೂಡ ನೀನು ಒಡವೆಗಳನ್ನು ಹೇಗೆ ಕದ್ದೆ? ವಿವರವಾಗಿ ತಿಳಿಸು, ಇಲ್ಲದಿದ್ದರೆ ಘೋರ ಶಿಕ್ಷೆಗೆ ಬಲಿಪಡಿಸುತ್ತೇನೆ. ನಾನೊಬ್ಬ ಓರ್ವ ದಿಕ್ಕಿಲ್ಲದ ಪರದೇಶಿ, ಜೀವನ ಮಾಡೋದು ಎಂತವಿಲ್ಲದೆ ಕುರಿಗಳನ್ನು ಕಾಯುತ್ತಾ ಕಾಡಿನಲ್ಲಿ ವಾಸ ಮಾಡುತ್ತಿದ್ದೆನು. ಆ ದಿವಸ ಘೋರಾಕಾರವಾಗಿ ಮಳೆ ಬಂದ ಕಾರಣ, ಗುಡುಗಳು ಬಂದ ಕಾರಣ ನನ್ನ ಕುರಿಗಳನ್ನು ಬದಿಗಿರಿಸಿ ಆ ಪಾಳು ಮಂಟಪದಲ್ಲಿ ನಿದ್ರಿಸುತ್ತಿದ್ದನು. ಆಗ ನಾನು ನಿದ್ರೆಯನ್ನು ಮಾಡುತ್ತಿರುವಾಗ ನಿಮ್ಮ ದೂತರು ಬಂದು ಹೀನ ಮಾನವಾಗಿ ನನಗೆ ಬಂದು ಹೊಡೆದರು. ಹೊಡೆದರು ಸ್ವಾಮಿ, ಹೊಡೆದರು. ನಾನು ಯಾವುದೇ ತಪ್ಪನ್ನು ಮಾಡಿಲ್ಲವೆಂದು ಹೇಳಿದ್ರು ಸಹ, ಎಷ್ಟೇ ವಿಧವಾಗಿ ಹೇಳಿದ್ರು ಸಹ ನನ್ನನ್ನು ಹೊಡೆದರು. ಹೊಡೆದರು ನಿಮ್ಮ ಆವರಣದ ಗಂಟನ್ನು ನಾನು ಕದ್ದವನಲ್ಲ. ನನ್ನ ಕಣ್ಣ ಮುಂದೆ ಯಾವುದೋ ಹದ್ದು ಆವರಣದ ಗಂಟನ್ನು ಕದ್ದುಕೊಂಡು ಕಚ್ಚಿಕೊಂಡು ಹೋಯಿತು.
ಅದನ್ನು ನಿಮ್ಮ ದೂತರಿಗೆ ಆದರೂ ಅವರು ಅದನ್ನು ನಂಬುತ್ತಿಲ್ಲ ಸ್ವಾಮಿ. ನಾನು ಕಳ್ಳನಲ್ಲ ಸ್ವಾಮಿ, ನಾನು ಕಳ್ಳನಲ್ಲ. ಇಲ್ಲವೋ ಕಳ್ಳ, ನೀನು ಒಡವೆಗಳನ್ನು ಆಭರಣಗಳನ್ನು ಕದ್ದಿರುವುದನ್ನು ನಮ್ಮ ದೂತರು ಕಣ್ಣಾರೆ ಕಂಡರು ಸಹ ಇಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವೆಯ? ದೂತರೇ, ಈತನನ್ನು ಹೀಗೆ ಬಿಟ್ಟರೆ ಅನೇಕ ಘೋರ ತಪ್ಪುಗಳನ್ನು ಮಾಡುವನು. ಈತನನ್ನು ನಮ್ಮ ಊರಿಂದ ಆಚೆಗೆ ಕರೆದುಕೊಂಡು ಹೋಗಿ ಕಾದ ಬಂಡೆಯ ಮೇಲೆ ನಿಲ್ಲಿಸಿ ಈತನ ಬಲಗೈ